ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದೇವರ ವಾಕ್ಯಗಳು ನಮ್ಮ ನಿಜ ಜೀವಿತವನ್ನು ತೆರೆಯುತ್ತದೆ. ನಾವು ವಿಧೇಯರಾದರೆ ಹೊಸ ಜೀವಿತವನ್ನು ಹೊಂದಿಕೊಳ್ಳುತ್ತೇವೆ. ಇಂದು ನಾವು ಯೇಸುವನ್ನು ಹಿಂಬಾಲಿಸಲು ಇಬ್ಬರು ಒಪ್ಪಿಗೆ ಕೇಳಿದ್ದು, ಇಬ್ಬರು ದೆವ್ವ ಹಿಡಿದವರು, ಯೇಸು ಮತ್ತಾಯನನ್ನು ಕರೆದದ್ದು ಎಂಬ ವಿಷಯಗಳ ಸತ್ಯವನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರಂಭಿಸೋಣ. ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಆರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 22ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯ 8ನೇ ಅಧ್ಯಾಯದ 18ನೇ ವಚನದವರೆಗೆ ಧ್ಯಾನ ಮಾಡಿ ಆತ್ಮಿಕ ಲಾಭವನ್ನು ನಾವು ಪಡೆದುಕೊಂಡಿದ್ದೇವೆ. ಇಂದು ಮುಂದುವರಿದು ನಾವು ಯೇಸುವನ್ನು ಹಿಂಬಾಲಿಸಲು ಇಬ್ಬರು ಒಪ್ಪಿಗೆ ಕೇಳಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 19ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಯೇಸು ಆಚೆ ದಡಕ್ಕೆ ಹೋಗಬೇಕೆಂದಿದ್ದಾಗ ಆತನ ಬಳಿಗೆ ಒಬ್ಬ ಶಾಸ್ತ್ರಿಯು ಬಂದನು. ಈ ವ್ಯಕ್ತಿ ಒಬ್ಬ ಯವನಸ್ಥನಾಗಿರಬಹುದು. ಈ ಶಾಸ್ತ್ರಿಯು ಆ ಜನರ ಗುಂಪಿನಲ್ಲಿದ್ದು ಯೇಸುವನ್ನು ಹಿಂಬಾಲಿಸಬೇಕೋ ಬೇಡವೋ ಎಂಬ ಗಲಿಬಿಲಿಯಲ್ಲಿದ್ದನು. ಏನು ಮಾಡಬೇಕೆಂದು ತಿಳಿಯದೇ ಇದ್ದನು. ಆಗ ಯೇಸು ಆಚೆ ದಡಕ್ಕೆ ಹೋಗಬೇಕೆಂದಿರುವುದನ್ನು ನೋಡಿದನು. ಯೇಸುವು ಆತನ ಶಿಷ್ಯರು ದೋಣಿಯ ಕಡೆಗೆ ಹೋಗುತ್ತಿದ್ದರು. ಆದ್ದರಿಂದ ತಾನು ಏನನ್ನಾದರೂ ಮಾಡಬೇಕೆಂದಿದ್ದರೆ ಕೂಡಲೇ ಮಾಡಬೇಕೆಂದು ಆಲೋಚಿಸಿದನು. ಆದ್ದರಿಂದ ಗುಂಪಿನಿಂದ ಹೊರಬಂದು ಒಂದು ವೇಳೆ ಯೇಸುವಿಗೆ ಅಡ್ಡಬಿದ್ದು ಯೇಸುವಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ಬರುತ್ತೇನೆ ಎಂದು ಹೇಳಿದನು. ತನ್ನ ತೀರ್ಮಾನವನ್ನು ಅವನು ಹೀಗೆ ಮಾಡಿಕೊಂಡನು. ಆಗ ಯೇಸು ಅವನನ್ನು ನೋಡಿ ಸ್ಪಷ್ಟವಾಗಿ ಮತ್ತು ನೇರವಾಗಿ ಹೀಗೆ ಹೇಳಿದನು. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 20ನೇ ವಚನವನ್ನು ನೋಡಿರಿ. ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಯೇಸು ಅವನನ್ನು ನೋಡಿ ಹೇಳಿದ ಮಾತಿನ ಅರ್ಥ, ನೀನು ಇದಕ್ಕೆ ಕೊಡಬೇಕಾದ ಬೆಲೆಯನ್ನು ಯೋಚಿಸಿದ್ಯೋ ಎಂಬುದಾಗಿ. ಯೇಸು ಈ ಲೋಕದಲ್ಲಿರುವಾಗ ತನಗಿದ್ದ ಬಡತನವನ್ನು ಇಲ್ಲಿ ತಿಳಿಯಪಡಿಸುತ್ತಾನೆ. ಈ ಯವನಸ್ಥನು ತನ್ನ ಹೃದಯ ಬಿಚ್ಚಿ ಹೇಳಿದನು. ಯೇಸು ಕೂಡ ತನ್ನ ಹೃದಯ ಬಿಚ್ಚಿ ಹೇಳಿದನು. ಆತನು ಹೇಳಿದ ಮಾತಿನ ತಾತ್ಪರ್ಯ, ನೀನು ನನ್ನನ್ನು ಹಿಂಬಾಲಿಸಲು ಬೆಲೆ ತೆರಬೇಕಾಗುತ್ತದೆ. ಆಕಾಶದ ಪಕ್ಷಿಗಳಿಗಾದರೂ ಗೂಡುಗಳಿವೆ, ನರಿಗಳಿಗೆ ಗುದ್ದುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇರುವುದಿಲ್ಲ ಎಂದು. ಪ್ರಿಯರೇ, ಆತನ ಬಡತನದ ಸ್ಥಿತಿ ನೋಡಿರಿ. ಇದು ಆತನು ಸಹಿಸಬೇಕಾದ ಶಾಪದ ಒಂದು ಭಾಗವಾಗಿದೆ. ಪ್ರಿಯ ವೀಕ್ಷಕರೇ, ಈ ಯವನಸ್ಥನು ಮುಂದಕ್ಕೆ ಯೇಸುವನ್ನು ಹಿಂಬಾಲಿಸಿದನೋ ನಮಗೆ ತಿಳಿಯದು. ಅವನು ಹೋಗಿರಬಹುದೆಂದು ನಾನು ಯಾವಾಗಲೂ ನೆನೆಸುತ್ತೇನೆ. ಅವರ ದೋಣಿ ಆಚೆ ದಡಕ್ಕೆ ಮುಟ್ಟಿದಾಗ ಅಲ್ಲಿ ಯೇಸುವನ್ನು ಹಿಂಬಾಲಿಸಿದ ಯುವಕನೊಬ್ಬರಿದ್ದನು. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಶಿಷ್ಯರಲ್ಲಿ ಬೇರೊಬ್ಬನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅನ್ನಲಾಗಿ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಯವನಸ್ಥನು ಯೇಸುವನ್ನು ಹಿಂಬಾಲಿಸಬೇಕೆಂದು ತೀರ್ಮಾನಿಸಿದ್ದನು. ಆದರೆ ಮೊದಲು ತನ್ನ ತಂದೆಯ ಉತ್ತರ ಕ್ರಿಯೆ ಮಾಡಬೇಕೆಂದಿದ್ದನು. ಈ ಘಟನೆಯು ತುಂಬ ತಪ್ಪಾಗಿ ತಿಳಿಯಲ್ಪಟ್ಟಿದೆ. ಆ ಕುಟುಂಬದ ವೃದ್ಧನು ತೀರಿ ಹೋಗಿದ್ದು ಅವನ ಅಂತ್ಯಕ್ರಿಯೆಗಾಗಿ ಎಲ್ಲರೂ ಕಾಯುತ್ತಿದ್ದಾರೆಂಬ ಅಭಿಪ್ರಾಯ ಬರುತ್ತದೆ. ಕರ್ತನು ಇದಕ್ಕೆ ಕೊಟ್ಟ ಪ್ರತ್ಯುತ್ತರ ಅತೀ ಕಠಿಣವಾದದ್ದಾಗಿತ್ತು. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಯೇಸು ಅವನಿಗೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಯೇಸು ಹೇಳಿದ ಈ ಮಾತಿನ ಅರ್ಥವೇನು? ಸತ್ತವರು ತಮ್ಮ ಉತ್ತರ ಕ್ರಿಯೆಯನ್ನು ತಾವೇ ಮಾಡಿಕೊಳ್ಳುವುದು ಹೇಗೆ?
ಮಧ್ಯಪೂರ್ವ ದೇಶಗಳ ಕುರಿತು ತುಂಬ ತಿಳಿದಿರುವ ಡಾಕ್ಟರ್ ಆಡಮ್ ಸ್ಮಿತ್ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಒಮ್ಮೆ ಅವರು ಅರಬ್ ಗೈಡ್ ಒಬ್ಬನನ್ನು ಕರೆಕೊಂಡು ಹೋಗಬೇಕೆಂದಿದ್ದರು. ತಾನು ಎಲ್ಲಿಗೆ ಹೋಗಬೇಕಾಗಿದೆ ಎಂದು ತಿಳಿಸಿದಾಗ ಅಲ್ಲಿನ ಒಂದು ಹಳ್ಳಿಯ ಯುವಕನೊಬ್ಬ ಇದಕ್ಕೆ ತಕ್ಕವನೆಂದು ತಿಳಿಸಲ್ಪಟ್ಟಿತು. ಡಾಕ್ಟರ್ ಸ್ಮಿತ್ ಅವರು ಆ ಊರಿಗೆ ಹೋಗಿ ಆ ಯವನಸ್ಥನನ್ನು ಕೇಳಿಕೊಂಡರು. ಆಗ ಅವನು, ನಾನು ಮೊದಲು ನನ್ನ ತಂದೆಯವರನ್ನು ಹೂಣಿಡಬೇಕು ಎಂದು ಹೇಳಿದನು. ಆದರೆ ಆ ತಂದೆಯು ಅವರ ಗುಡಸಲಿನ ಎದುರೇ ಪೂರ್ಣ ಸ್ವಸ್ಥನಾಗಿ ಕುಳಿತಿದ್ದನು. ಆ ಹುಡುಗನ ಮಾತಿನ ಅರ್ಥವೇನೆಂದರೆ, ತನ್ನ ತಂದೆಯು ಜೀವಂತವಾಗಿರುವವರೆಗೆ ತಾನು ಅವನನ್ನು ಬಿಟ್ಟು ಬರಲಿಕ್ಕೆ ಆಗುವುದಿಲ್ಲವೆಂದು. ತಂದೆಯನ್ನು ನೋಡಿಕೊಳ್ಳುವುದು ಮಗನ ಕರ್ತವ್ಯವಾಗಿದೆ. ಪ್ರಿಯರೇ, ಯೇಸು ತನ್ನ ಬಳಿಗೆ ಬಂದ ಯುವಕನಿಗೆ ಹೇಳಿದ ಮಾತಿನ ಅರ್ಥವೆಂದರೆ, ಬೇರೆ ಯಾರಾದರೂ ತಂದೆಯನ್ನು ನೋಡಿಕೊಳ್ಳಲಿ, ಇಲ್ಲವೇ ಅವರೇ ಸ್ವತಃ ತನ್ನನ್ನು ನೋಡಿಕೊಳ್ಳಲಿ ಎಂಬುದಾಗಿ. ಇದನ್ನು ಹೇಳುವಾಗ ಆತನು ಭಾವನೆಗಳಿಲ್ಲದವನಂತೆ ಕಾಣುತ್ತಾನೋ? ಹಾಗಿಲ್ಲವೆಂದು ನಾನು ನೆನೆಸುತ್ತೇನೆ. ಯೇಸು ಯವನಸ್ಥನನ್ನು ಒಂದು ತೀರ್ಮಾನಕ್ಕೆ ನಡೆಸುತ್ತಿದ್ದನು. ಅವನು ಕ್ರಿಸ್ತನಿಗೆ ಪ್ರಥಮ ಸ್ಥಾನ ಕೊಡುತ್ತಾನೋ ಎಂಬ ತೀರ್ಮಾನಕ್ಕೆ. ಪ್ರಿಯರೇ, ಅವನು ತನ್ನ ತೀರ್ಮಾನ ಮಾಡಿದಾಗ ಯೇಸು ಅವನಿಗೆ ಒಂದು ವೇಳೆ ಹೀಗೆ ಹೇಳಿರಬಹುದು, ನೀನು ಹಾಗಾದರೆ ಮನೆಗೆ ಹೋಗಿ ನಿನ್ನ ತಂದೆಯನ್ನು ನೋಡಿಕೋ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಅನೇಕ ವರ್ಷಗಳ ಕೆಳಗೆ ಒಬ್ಬಾಕೆ ಯುವತಿ ಸ್ವಾರ್ಥಿಗಳಾಗಿ ಒಂದು ಕ್ಷೇತ್ರಕ್ಕೆ ಹೋದಳು. ಆಕೆಯ ತಂದೆಗೆ ಯಾರಾದರೊಬ್ಬರ ಸಹಾಯದ ಅಗತ್ಯವಿತ್ತು. ಈಕೆ ತನ್ನ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಉತ್ತಮ ಸೇವೆ ಮಾಡಿದ ಬಳಿಕ ಹಿಂತಿರುಗಿ ಬಂದಳು. ಆಗ ಅವಳ ತಂದೆ ಪೂರಾ ಸಹಾಯಹೀನನಾಗಿದ್ದನು. ಅವನಿಗೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ಆಗ ತಂದೆ ತನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋದದ್ದು ಕ್ರೈಸ್ತರಿಗೆ ಯೋಗ್ಯವಾದದ್ದಲ್ಲ ಎಂದು ದೂರಿದನು. ಆ ತಂದೆಯು ಕ್ರಿಸ್ತನಿಗಾಗಿ ತೀರ್ಮಾನ ಮಾಡಿರಲಿಲ್ಲ. ಆದ್ದರಿಂದ ಅವನು ಮನೆಯಲ್ಲೇ ಉಳಕೊಂಡನು. ಆಗ ಆಕೆ ತಂದೆಯ ಜೊತೆಗೆ ಮನೆಯಲ್ಲಿ ಉಳಿದು ಅವನನ್ನು ನೋಡಿಕೊಂಡಳು. ಇದರಿಂದಾಗಿ ಆ ವೃದ್ಧನಿಗೆ ಮನಸ್ಸಿನಲ್ಲಿ ಬೇಸರವಾಯಿತು. ಕೊನೆಗೆ ಅವನು ಒಂದು ತೀರ್ಮಾನ ಮಾಡಿದನು, ಕರ್ತನಿಗಾಗಿ ತಾನು ಜೀವಿಸುತ್ತೇನೆಂದು. ಈ ಎಲ್ಲದರಲ್ಲಿ ಕರ್ತನಾದ ಯೇಸು ಆಕೆಯನ್ನು ನಡೆಸುತ್ತಿದ್ದನು. ಆದರೆ ಆಕೆ ಆರಂಭದಲ್ಲಿ ಕ್ರಿಸ್ತನಿಗೆ ಪ್ರಥಮ ಸ್ಥಾನ ನೀಡಿ ಆತನ ಸೇವೆಗೆ ಹೊರಟು ಹೋದಳು. ಇಲ್ಲಿ ಮತ್ತಾಯನು ನಮಗೆ ತಿಳಿಸುವ ಯುವಕನು ಕೂಡ ಈಕೆಯಂಥವನಿರಬಹುದು. ಮುಂದಕ್ಕೆ ನಾವು ಯೇಸು ಗಲಿಲಾಯ ಸಮುದ್ರದಲ್ಲಿ ಬಿರುಗಾಳಿಯನ್ನು ನಿಲ್ಲಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು ಎಂಬುದೇ. ಈಗ ನಾವು 5ನೇ ಅದ್ಭುತ ಕಾರ್ಯವನ್ನು ನೋಡಲಿಕ್ಕಿದ್ದೇವೆ. ಅದು ಶಾರೀರಿಕ ಸೌಖ್ಯಕ್ಕೆ ಸಂಬಂಧಿಸಿದ್ದಲ್ಲ, ಆದರೆ ಪ್ರಕೃತಿಯ ಮೇಲೆ ನಡೆದ ಒಂದು ಅದ್ಭುತವನ್ನು ನೋಡುತ್ತೇವೆ. ಇಲ್ಲಿ ಕರ್ತನಾದ ಯೇಸುವಿನ ಶಕ್ತಿಯು ತೋರಿಸಲ್ಪಟ್ಟಿದೆ. ಆದಾಮನು ತನ್ನ ಬಲವನ್ನು ಕಳಕೊಳ್ಳುವ ಮೊದಲು ಅವನಿಗೂ ಇದೇ ಶಕ್ತಿ ಇದ್ದಿರಬಹುದು. ಈಗ ನಾವು ಕಡೇ ಆದಾಮನಾದ ಯೇಸು ಕ್ರಿಸ್ತನಲ್ಲಿ ಅದೇ ಶಕ್ತಿಯನ್ನು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿಹೋಯಿತು, ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಸಾಧಾರಣ ಬಿರುಗಾಳಿಯಾಗಿರಲಿಲ್ಲ. ಯೇಸುವಿಗೆ ಸೈತಾನನಿಂದ ಶೋಧನೆಯಾದ ಬಳಿಕ ಅವನು ಯೇಸುವನ್ನು ಸ್ವಲ್ಪ ಕಾಲ ಬಿಟ್ಟು ಹೋದನೆಂದು ನಾವು ನೋಡಿದ್ದೆವು. ಆದರೆ ಅವನು ಬೇಗದಲ್ಲೇ ಹಿಂತಿರುಗಿ ಬಂದನು. ನಮ್ಮ ಕರ್ತನು ಮಲಗಿದ್ದನೆಂಬುದನ್ನು ನೋಡಿರಿ. ಮತ್ತಾಯನು ಬರೆದ ಅತಿ ಮನುಷ್ಯ ಸ್ವಭಾವ ಯೋಗ್ಯವಾದ ಚಿತ್ರಣ ಇದಾಗಿದೆ. ಯೇಸು ಎಷ್ಟು ದಣಿದಿದ್ದನೆಂದರೆ ಬಿರುಗಾಳಿಯ ನಡುವೆಯೂ ಆತನು ನಿದ್ದೆ ಮಾಡುತ್ತಿದ್ದನು. ಇನ್ನೊಂದು ಸಂಗತಿ ನಮಗೆ ತಿಳಿಯುತ್ತದೆ, ಆತನು ಬಿರುಗಾಳಿಯ ನಡುವೆಯೂ ನಿದ್ದೆ ಮಾಡಬಲ್ಲವನಾಗಿದ್ದನು. ಆದರೆ ನಮ್ಮಿಂದ ಇದು ಸಾಧ್ಯವಿಲ್ಲ. ಬಿರುಗಾಳಿ ಎಂದರೆ ನಮಗೆ ಭಯ ಹುಟ್ಟುತ್ತದೆ. ಶಿಷ್ಯರು ಕೂಡ ಭಯಪಟ್ಟರು. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಎಂಬುದೇ. ಪ್ರಿಯರೇ, ಅವರ ನಂಬಿಕೆ ಎಷ್ಟು ಅಲ್ಪವಾಗಿತ್ತು. ಯೇಸು ಏನು ಮಾಡಿದನೆಂದು ಗಮನಿಸಿರಿ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 26ನೇ ವಚನವನ್ನು ನೋಡಿರಿ. ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಶಿಷ್ಯರನ್ನು ಅವರ ನಂಬಿಕೆಯ ಕೊರತೆಗಾಗಿ ಗದರಿಸುತ್ತಾನೆ.
ಬಳಿಕ ಆತನು ಗಾಳಿಯನ್ನೂ ಸಮುದ್ರವನ್ನು ಗದರಿಸಿದನು. ಲೂಕನು ಗದರಿಸು ಎಂಬುದಕ್ಕೆ ಉಪಯೋಗಿಸಿದ ಶಬ್ದದ ಮೂಲವು ಮಜಿಲ್ ಎಂಬುದಾಗಿದೆ. ಇದರ ಅರ್ಥ ಬಾಯಿ ಕುಕ್ಕೆ ಎಂಬುದಾಗಿ. ನಾವು ನಾಯಿಗೆ ಕುಕ್ಕೆ ಹಾಕಿ ನಿಯಂತ್ರಿಸುವಂತೆ ಆತನು ತೆರೆಗಳನ್ನು ನಿಯಂತ್ರಿಸಿದನು. ಆಗ ಸಮುದ್ರವು ಶಾಂತವಾಯಿತು. ಪ್ರಿಯರೇ, ಈ ಶಿಷ್ಯರು ಆ ಗಳಿಗೆಯಲ್ಲಿ ಅಲ್ಪ ವಿಶ್ವಾಸವನ್ನು ತೋರಿಸಿದರೂ ಅವರ ಜೀವಿತಗಳ ಮೇಲೆ ಹಿಂಸೆ ಎಂಬ ಬಿರುಗಾಳಿ ಬೀಸುವ ಕಾಲ ಬಂತು. ಆದರೆ ಆಗ ಯಾರೂ ಕೂಡ ನಾವು ಸಾಯುವುದರಲ್ಲಿ ನಿನಗೆ ಚಿಂತೆ ಇಲ್ಲವೋ ಎಂದು ಆಗ ಕೂಗಿಕೊಳ್ಳಲಿಲ್ಲ. ಬದಲಾಗಿ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 29ನೇ ವಚನದಲ್ಲಿ, ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಎಂದು ಬೇಡಿಕೊಂಡರು ಎಂಬುದೇ. ಪ್ರಿಯರೇ, ಅವರಿಗೆ ಅದು ಮುಖ್ಯ ಸಂಗತಿಯಾಗಿತ್ತು. ಈಗಿನ ದಿನಗಳಲ್ಲಿ ಇಂತಹ ನಂಬಿಕೆಯು ಧೈರ್ಯವು ಎಷ್ಟೊಂದು ಅವಶ್ಯವಿದೆ. ಯೇಸು ಸಮುದ್ರವನ್ನು ಅದ್ಭುತವಾಗಿ ಶಾಂತಪಡಿಸಿದ್ದನ್ನು ಕಂಡು ಶಿಷ್ಯರು ದಿಗ್ಭ್ರಮೆಗೊಂಡರು. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಜನರು ಬೆರಗಾಗಿ ಈತನು ಎಂಥವನಾಗಿರಬಹುದು, ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ನೈತಿಕತೆಯನ್ನು ಕೊಡುವವನಲ್ಲಿ ಅದನ್ನು ಕಾರ್ಯಗತಗೊಳಿಸುವ ಶಕ್ತಿಯೂ ಇತ್ತು. ಗದರೇನರ ಸೀಮೆಯಲ್ಲಿ ಇಬ್ಬರಿಂದ ಯೇಸು ದೆವ್ವವನ್ನು ಹೊರಡಿಸಿದ್ದು 6ನೇ ಅದ್ಭುತ ಕಾರ್ಯವು ವಿಶೇಷವಾದದ್ದಾಗಿತ್ತು. ನಾವು ಅದರ ವಿವರಗಳನ್ನು ನೋಡಲು ಹೋಗುವುದಿಲ್ಲ, ಆದರೆ ಅದು ದೆವ್ವ ಬಿಡಿಸುವುದಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಆಮೇಲೆ ಆತನು ಆಚೆ ದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮಾಧಿಯ ಗವಿಗಳೊಳಗಿಂದ ಹೊರಟು ಆತನೆದುರಿಗೆ ಬಂದರು. ಅವರು ಬಹು ಉಗ್ರರಾಗಿದ್ದರಿಂದ ಆ ದಾರಿಯಲ್ಲಿ ಯಾರೂ ತಿರುಗಾಡಲಾರದೆ ಇದ್ದರು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಸಮುದ್ರದ ಆಚೆ ದಡಕ್ಕೆ ಹೋದನು. ಆ ಸೀಮೆಯನ್ನು ಈ ದಿನಗಳಲ್ಲಿ ಗದರ ಎಂದು ಕರೆಯುತ್ತಾರೆ. ಇಲ್ಲಿನ ಜನರು ಗಾದನ ವಂಶಸ್ಥರು. ಹಳೆ ಒಡಂಬಡಿಕೆಯಲ್ಲಿ ದೇಶವನ್ನು ಇಸ್ರಾಯೇಲ್ ಕುಲಗಳವರಿಗೆ ಹಂಚಿದಾಗ ಗಾದನ ಕುಲದವರು ಯೋರ್ದಾನಿನ ತಪ್ಪಾದ ಬದಿಯಲ್ಲಿ ಉಳ್ಕೊಂಡರು. ಅವರಿಗೇನಾಗಿತ್ತು? ಅವರು ಹಂದಿ ಸಾಕಣೆ ಮಾಡತೊಡಗಿದರು. ಆದರೆ ಯಹೂದ್ಯರು ಇದನ್ನು ಮಾಡಬಾರದಾಗಿತ್ತು. ದೇವರಿಗೆ ಒಮ್ಮೆ ಅವಿಧೇಯರಾದಾಗ ಮುಂದಿನ ಅವಿಧೇಯತೆಯ ಕಾರ್ಯಗಳು ಕಷ್ಟವಾಗಿ ಕಾಣುವುದಿಲ್ಲ. ಕ್ರಮೇಣ ಆತನ ಮಾರ್ಗ ಹಾಗೂ ಚಿತ್ತದಿಂದ ದೂರವೇ ಹೋಗುತ್ತೇವೆ. ಯೇಸು ಆ ಸೀಮೆಯನ್ನು ಪ್ರವೇಶಿಸಿದಾಗ ಆತನೆದುರಿಗೆ ಇಬ್ಬರು ದೆವ್ವ ಹಿಡಿದವರು ಬಂದರು. ಈ ದೆವ್ವ ಹಿಡಿದವರು ಬಹು ಅಪಾಯಕಾರಿಯಾಗಿದ್ದರು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನವನ್ನು. ಅವರು, ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ? ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದೆಯಾ ಎಂದು ಕೂಗಿದರು ಎಂಬುದೇ. ಪ್ರಿಯರೇ, ಈ ಅದ್ಭುತ ಕಾರ್ಯವು ಒಂದು ವಿಶೇಷ ಕ್ಷೇತ್ರಕ್ಕೆ ಪ್ರವೇಶವಾಗಿದೆ. ಆದರೆ ಈ ದಿನಗಳಲ್ಲಿ ನಾವು ಈ ಕುರಿತು ಬಹಳ ಸ್ವಲ್ಪ ಮಾತ್ರ ತಿಳಿದಿದ್ದೇವೆ. ದೆವ್ವಗಳ ಕುರಿತು ನಾವು ಸ್ವಲ್ಪವೇ ತಿಳಿದಿರುವುದರಿಂದ ಈ ಅದ್ಭುತ ಕಾರ್ಯದ ಮಹತ್ವ ನಮಗೆ ಅಷ್ಟಾಗಿ ಕಾಣುವುದಿಲ್ಲ. ಈ ದೆವ್ವ ಬಿಡಿಸಿದ ಮಹತ್ ಕಾರ್ಯವು ಯೇಸು ಮಾಡಿದ ಅದ್ಭುತ ಕಾರ್ಯಗಳಲ್ಲಿ ಬಹು ವಿಶೇಷವಾದದ್ದೆಂದು ನಾನು ವೈಯಕ್ತಿಕವಾಗಿ ನಂಬುತ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ಗಮನಿಸಿರಿ. ಸ್ವಲ್ಪ ದೂರದಲ್ಲಿ ಬಹಳ ಹಂದಿಗಳ ಒಂದು ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು, ನೀನು ನಮ್ಮನ್ನು ಇವರೊಳಗಿಂದ ಹೊರಡಿಸುವುದಾದರೆ ಆ ಹಂದಿಯ ಗುಂಪಿನೊಳಗೆ ಕಳುಹಿಸಿಕೊಡು ಎಂದು ಬೇಡಿಕೊಂಡವು ಎಂಬುದೇ. ಪ್ರಿಯರೇ, ಆ ದೆವ್ವಗಳು ತಮ್ಮ ಅಸ್ತಿತ್ವವನ್ನು ಬಿಟ್ಟುಕೊಡಲು ಇಷ್ಟಪಡಲಿಲ್ಲ. ಈ ಭೌತಿಕ ಜಗತ್ತಿನಲ್ಲೇ ಇರಲು ಇಷ್ಟಪಟ್ಟವು. ಕಡೆಗೆ ಹಂದಿಗಳಲ್ಲಿಯಾದರೂ ಸರಿಯೇ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನವನ್ನು. ಆತನು ಹೋಗಿರಿ ಅನ್ನಲು ಅವು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಕ್ಷಣವೇ ಆ ಗುಂಪೆಲ್ಲ ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ನೀರಿನಲ್ಲಿ ಮುಳುಗಿ ಸತ್ತು ಹೋಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಹಂದಿಗಳ ಹಿಂಡು ದೆವ್ವಗಳನ್ನು ಧರಿಸುವುದಕ್ಕಿಂತ ಸಾಯುವುದೇ ಮೇಲೆಂದು ಭಾವಿಸಿರಬೇಕು. ಮಾನವರು ಇದಕ್ಕಿಂತ ಬೇರೆಯೇ ಆಗಿದ್ದಾರೆ. ಈ ದಿನಗಳಲ್ಲಿ ಅನೇಕರು ದೆವ್ವ ಪೀಡಿತರಾಗಿದ್ದಾರೆ.
ಮೋಶೆಯ ಕಾಲದಲ್ಲಿ, ಎಲಿಯನ ಕಾಲದಲ್ಲಿ ಈ ಅಲೌಕಿಕವಾದವುಗಳ ಕಾರ್ಯಗಳನ್ನು ನೋಡಿದ್ದೇವೆ. ಕರ್ತನಾದ ಯೇಸುವಿನ ಜೀವಿತ ಕಾಲದಲ್ಲಿಯೂ ನೋಡುತ್ತೇವೆ. ಈ ದೆವ್ವಗಳ ಪ್ರಭಾವಿತ ಜೀವಿತಗಳನ್ನು ಈ ದಿನಗಳಲ್ಲಿ ಹೆಚ್ಚಾಗಿ ಕಾಣುತ್ತಿದ್ದೇವೆ. ನಮ್ಮ ಸುತ್ತಲೂ ಇದಕ್ಕೆ ನಿದರ್ಶನಗಳನ್ನು ಕಾಣಬಹುದು. ಅನೇಕ ಸಂದರ್ಭಗಳಲ್ಲಿ ಇದನ್ನು ಗುರುತಿಸುವುದು ಕಷ್ಟಕರವಾಗಿದೆ. ಇಂತಿಂಥವರು ದೆವ್ವ ಪೀಡಿತರು ಎಂದು ನೇರವಾಗಿ ಹೇಳಿಬಿಡುವುದು ಕಷ್ಟವೇ. ಪ್ರಿಯರೇ, ನಾವು ಇತರರ ಕುರಿತು ಹೀಗೆ ಹೇಳುವಾಗ ಬಹಳ ಎಚ್ಚರದಿಂದಿರಬೇಕು. ಆದರೂ ಈ ದಿನಗಳಲ್ಲಿ ದೆವ್ವ ಪೀಡಿತರು ತುಂಬ ಇದ್ದಾರೆ. ಆ ದೆವ್ವಗಳು ಬಂಧನದೊಳಗಿರಲು ಇಷ್ಟಪಡಲಿಲ್ಲವೆಂಬುದು ಆಸಕ್ತಿಯ ವಿಷಯವಾಗಿದೆ. ಇತರ ಕೆಲವು ದೆವ್ವಗಳ ಬಂಧನದ ಕುರಿತಾಗಿ ಅವುಗಳಿಗೆ ತಿಳಿದಿತ್ತು. ಇದು ಯೂದನ ಪತ್ರಿಕೆಯಲ್ಲಿ ತಿಳಿಸಿರುವಂತೆ ಬಿದ್ದು ಹೋದ ದೇವದೂತರು ಆಗಿದ್ದಾರೆ. ಈ ದೆವ್ವಗಳು ಈ ಲೋಕದಲ್ಲಿ ಕಾರ್ಯ ನಡೆಸಲು ಇಚ್ಛಿಸುತ್ತಾರೆ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 33 ಮತ್ತು 34ನೇ ವಚನ. ಮೇಯಿಸುವವರು ಊರೊಳಕ್ಕೆ ಓಡಿ ಹೋಗಿ ಇದನ್ನೆಲ್ಲ ದೆವ್ವ ಹಿಡಿದವರ ಸಂಗತಿ ಸಹಿತವಾಗಿ ತಿಳಿಸಲು ಊರಿನವರೆಲ್ಲ ಯೇಸುವಿನೆದುರಿಗೆ ಹೊರಟು ಬಂದು ಆತನನ್ನು ಕಂಡು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ವಿಚಿತ್ರವಾದದಲ್ಲವೇ? ಈ ಜನರು ಯೇಸುವಿಗಿಂತ ಹಂದಿಗಳನ್ನೇ ಹೆಚ್ಚಾಗಿ ಬಯಸಿದರು. ಇದು ಗದರೇನರಿಗೆ ವಿಶೇಷವಾದದ್ದಲ್ಲ. ಈ ದಿನಗಳಲ್ಲೂ ತುಂಬ ಜನರು ಯೇಸು ಕ್ರಿಸ್ತನಿಗಿಂತ ಹಂದಿಗಳನ್ನೇ ಬಯಸುವರಿದ್ದಾರೆ. ಪ್ರಿಯರೇ, ಮುಂದಕ್ಕೆ ನಾವು ಮತ್ತಾಯನ ಬರೆದ ಸುವಾರ್ತೆಯ 9ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 9ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಯೇಸು ಇನ್ನೂ 6 ಅದ್ಭುತಗಳನ್ನು ಮಾಡಿದ್ದು, ಮತ್ತಾಯನನ್ನು ಕರೆದದ್ದು, ಫರಿಸಾಯರೊಂದಿಗಿನ ವಾಗ್ವಾದ, ಗಲಿಲಾಯದಲ್ಲಿನ ತನ್ನ ಸೇವೆ ಮುಂದರಿಸಿದ್ದು ಎಂಬುದಾಗಿದೆ. ಪ್ರಿಯರೇ, ಹಿಂದಿನ ಅಧ್ಯಾಯದಲ್ಲಿ ಯೇಸು ಮಾಡಿದ 6 ಅದ್ಭುತ ಕಾರ್ಯಗಳನ್ನು ನೋಡಿದೆವು. ತಾನು ಪ್ರಕಟಿಸಿದ ನೈತಿಕತೆಯನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ಸಾಮರ್ಥ್ಯ, ಶಕ್ತಿಗಳು ಅರಸನಲ್ಲಿವೆ ಎಂಬುದನ್ನು ಇವು ತೋರಿಸುತ್ತವೆ. ಈ ಅಧ್ಯಾಯದಲ್ಲಿಯೂ ಇದೇ ವಿಚಾರ ಮುಂದುವರಿಯುತ್ತದೆ. ಇಲ್ಲಿ ಆತನು ಶಾರೀರಿಕ ಸ್ವಸ್ಥತೆಯ ಅದ್ಭುತಗಳನ್ನು ನಡೆಸುತ್ತಾನೆ. ಇವುಗಳನ್ನು ನಾನು ಅಲೌಕಿಕವಾದದ್ದೆಂದು ಪ್ರತ್ಯೇಕಿಸುತ್ತೇನೆ ಮತ್ತು ದೆವ್ವಗಳಿಂದ ಬಿಡಿಸುವ ಆತ್ಮಿಕ ಅದ್ಭುತವನ್ನು ಮಾಡುತ್ತಾನೆ. ಮುಂದಕ್ಕೆ ನಾವು ಯೇಸು ಕಪೆರ್ನೌಮಿಗೆ ಹಿಂತಿರುಗಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಆತನು ದೋಣಿಯನ್ನು ಹತ್ತಿ ಸಮುದ್ರವನ್ನು ದಾಟಿ ತನ್ನ ಊರಿಗೆ ಬಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಗದರೇನರ ಸೀಮೆಯನ್ನು ಬಿಟ್ಟು ಕಪೆರ್ನೌಮಿಗೆ ಹಿಂತಿರುಗಿ ಬಂದನು. ಅವರಿಗೆ ಆತನು ಬೇಡವಾಗಿದ್ದನು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನ. ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಘಟನೆಯ ಕುರಿತಾದ ವಿವರಣೆಯು ಮಾರ್ಕನ ಸುವಾರ್ತೆಯಲ್ಲಿ ಕೊಡಲ್ಪಟ್ಟಿದೆ. ಈ ರೋಗಿಯನ್ನು ಮನೆಯ ಚಾವಣಿಯಿಂದ ಕೆಳಕ್ಕೆ ಹೇಗೆ ಇಳಿಸಿದರೆಂದು, ಕರ್ತನು ಅವನನ್ನು ಗುಣಪಡಿಸಿದ್ದಲ್ಲದೆ ಅವನ ಪಾಪಗಳನ್ನೂ ಕ್ಷಮಿಸಿದನೆಂದು ಓದುತ್ತೇವೆ. ರೋಗ ಸ್ವಸ್ಥತೆಯು ಪಾಪಗಳ ಕ್ಷಮಾಪಣೆಯು ಒಂದಕ್ಕೊಂದು ಸಂಭವಿಸಿವೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆಂದು ತಮ್ಮೊಳಗೆ ಮಾತಾಡಿಕೊಂಡರು ಎಂಬುದೇ. ಪ್ರಿಯರೇ, ಯೇಸು ಈ ರೋಗಿಯನ್ನು ನಡೆಯುವಂತೆ ಮಾಡಲಾರನೆಂದು ಶಾಸ್ತ್ರಿಗಳು ನೆನೆಸಿದ್ದರು. ಆದರೆ ಅವರ ಮನಸ್ಸನ್ನು ತಿಳಿದ ಯೇಸು ಹೃದಯದಲ್ಲಿರುವ ಕೆಟ್ಟತನವನ್ನು ಅರಿತನು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಯೇಸು ಅವರ ಆಲೋಚನೆಗಳನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ? ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಡೆ ಅನ್ನುವುದೋ ಎಂಬುದೇ. ಪ್ರಿಯ ವೀಕ್ಷಕರೇ, ಅವರಿಗೆ ಆತನ ಪ್ರಶ್ನೆಗೆ ಉತ್ತರ ಕೊಡಲಾಗಲಿಲ್ಲ. ಒಂದು ವೇಳೆ ಉತ್ತರಿಸುತ್ತಿದ್ದರೆ ಎರಡೂ ಒಂದೇ ಸಮಾನಾದದ್ದು ಎಂದು ಹೇಳಬೇಕಾಗುತ್ತಿತ್ತು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು. ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು.
ಅವನು ಎದ್ದು ಮನೆಗೆ ಹೋದನು ಎಂಬುದೇ. ಪ್ರಿಯರೇ, ಈ ಪಾರ್ಶ್ವವಾಯು ರೋಗಿಯು ಎದ್ದು ನಡೆದಾಗ ಅವನನ್ನು ನಡೆಯುವಂತೆ ಮಾಡಿದವನೇ ಅವನ ಪಾಪಗಳನ್ನು ಕ್ಷಮಿಸಬಲ್ಲವನು ಆಗಿದ್ದಾನೆ ಎಂದು ತಿಳಿದು ಬಂತು. ಪ್ರಿಯ ಸ್ನೇಹಿತನೇ, ನಾನು ನೀನು ಪಾಪಗಳನ್ನು ಕ್ಷಮಿಸಲಾರೆವು. ಕರ್ತನಾದ ಯೇಸು ಮಾತ್ರವೇ ಕ್ಷಮಿಸಬಲ್ಲನು. ನಾವು ಪಾಪಗಳನ್ನು ಕ್ಷಮಿಸಲು ಸಾಧ್ಯವಿಲ್ಲದರಿಂದ ರೋಗಿಯನ್ನು ನಡೆಯುವಂತೆಯೂ ಮಾಡಲಾರೆವು. ಸೈತಾನನು ಮೋಸಗಾರನಾಗಿದ್ದಾನೆ. ಈ ದಿನಗಳಲ್ಲಿ ನಾವು ತುಂಬ ಕೇಳುವ ರೋಗ ಶಾಂತಿಗಳ ಕುರಿತು ನಾವು ಎಚ್ಚರದಿಂದಿರಬೇಕು. ದೇವರು ಕಾರ್ಯ ಸಾಧಿಸುವುದಕ್ಕೆ ನಾವು ಅಡ್ಡಿ ಮಾಡದಿರೋಣ ಮತ್ತು ಎಲ್ಲದಕ್ಕೂ ಆತನೇ ಮಹಿಮೆ ಹೊಂದುವಂತೆ ಎಚ್ಚರ ವಹಿಸೋಣ. ಪ್ರಿಯರೇ, ಮುಂದಕ್ಕೆ ನಾವು ಯೇಸು ಮತ್ತಾಯನನ್ನು ಕರೆಯುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಮತ್ತಾಯನು ತನ್ನ ಕರೆಯ ಕುರಿತಾಗಿ ಈ ಒಂದು ವಚನವನ್ನು ಮಾತ್ರ ಬರೆಯುತ್ತಾನೆ. ಮತ್ತಾಯನು ಯೇಸುವಿಗಾಗಿ ಒಂದು ದೊಡ್ಡ ಔತಣವನ್ನು ಏರ್ಪಡಿಸಿದನೆಂದು ಲೂಕನು ಬರೆಯುತ್ತಾನೆ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನದವರೆಗೆ ನೋಡಿರಿ. ಇಲ್ಲಿ ಬರುವ ಮುಂದನ ಘಟನೆಯು ಈ ಔತಣಕೂಟದಲ್ಲಿ ನಡೆದಿದ್ದಿರಬಹುದು. ಮತ್ತಾಯನು ಸುಂಕದವರಲ್ಲಿನ ತನ್ನ ಅನೇಕ ಸ್ನೇಹಿತರನ್ನು ಈ ಊಟಕ್ಕೆ ಕರೆದಿದ್ದನು. ಯಾಕಂದರೆ ಅವರಿಗೆ ಯೇಸುವಿನ ಪರಿಚಯ ಮಾಡಿಸಬೇಕೆಂದಿದ್ದನು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಆನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹುಮಂದಿ ಸುಂಕದವರೂ ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ ಕೂತುಕೊಂಡರು. ಫರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು, ನಿಮ್ಮ ಗುರುವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು ಎಂಬುದೇ. ಪ್ರಿಯರೇ, ಫರಿಸಾಯರು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟಕ್ಕೆ ಕೂಡುತ್ತಿರಲಿಲ್ಲ. ಅನೇಕ ಭಕ್ತರು ಈ ದಿನಗಳಲ್ಲಿ ಇದೇ ಅಭಿಪ್ರಾಯ ಹೊಂದಿರುತ್ತಾರೆ. ಆದರೆ ಪಾಪಿಗಳನ್ನು ಊಟಕ್ಕೆ ಕರೆದದರಲ್ಲಿ ತಪ್ಪಿಲ್ಲ. ಯಾಕಂದರೆ ಅವರೂ ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಈ ಪಾಪಿಗಳನ್ನು ನಾವು ಸಂಪರ್ಕಿಸಬೇಕಾಗಿದೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 12ನೇ ವಚನವನ್ನು, ಆತನು ಅದನ್ನು ಕೇಳಿ, ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಮಹಾವೈದ್ಯನಾಗಿದ್ದಾನೆ. ಆತನು ಮಾನವರ ಮೂಲ ಸಮಸ್ಯೆಯಾದ ಪಾಪ ರೋಗವನ್ನು ಗುಣಪಡಿಸುವುದಕ್ಕಾಗಿ ಬಂದಿದ್ದಾನೆ. ನಮ್ಮ ಅನೇಕ ಕ್ರೈಸ್ತ ಗುಂಪುಗಳು ಅನ್ಯೋನ್ಯತೆಯ ಕೂಟಗಳನ್ನು, ಭೋಜನ ಕೂಟಗಳನ್ನು ನಡೆಸಿದರೂ ಅವುಗಳಿಗೆ ಪಾಪಿಗಳನ್ನು ಕರೆಯುವುದಿಲ್ಲ. ಅಂತಹವರಿಗೆ ಈ ಮೇಲಿನ ಮಾತನ್ನು ಹೇಳಬೇಕಾಗಿದೆ. ಒಂದು ವೇಳೆ ರಕ್ಷಣೆ ಹೊಂದದವರು ಅಂಥ ಸ್ಥಳಗಳಿಗೆ ಬಂದರೆ ಅವರನ್ನು ಹೊರಗೆ ಕಳಿಸಲಾಗುತ್ತದೆ. ಇಂತಹ ಕ್ರೈಸ್ತ ಗುಂಪುಗಳು ಈ ರೀತಿ ವರ್ತಿಸುವುದರಿಂದಾಗಿ ಪಾಪದಿಂದ ತುಂಬಿದವರೆಂದು ಕಾಣುತ್ತದೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 13ನೇ ವಚನವನ್ನು, ನೀವು ಹೋಗಿ ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಮತ್ತಾಯನು ಮತ್ತೊಂದು ಪ್ರವಾದನ ವಾಕ್ಯವನ್ನು ಬರೆಯುತ್ತಾನೆ. ಇದು ಹಳೆ ಒಡಂಬಡಿಕೆಯ ಓಶಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 6ನೇ ವಚನದಲ್ಲಿರುವ ಮಾತು. ಅದೇನೆಂದರೆ, ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಯೇಸು ಹೇಳುವಾಗ ಫರಿಸಾಯರನ್ನು ಸೇರಿಸಿ ಹೇಳುತ್ತಾನೆ. ಯಾಕಂದರೆ ಅವರೂ ಪಾಪಿಗಳೇ. ನಿಜವಾಗಿ ನೋಡಿದರೆ ನಾವೆಲ್ಲರೂ ಪಾಪಿಗಳೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಸತ್ಯ. ಪ್ರಿಯರೇ, ನಾವೆಲ್ಲರೂ ಪಾಪಿಗಳೇ, ಪಾಪದಿಂದಲೇ ಹುಟ್ಟಿದವರು. ಆದ್ದರಿಂದ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಕೃಪಾಸಮಯ ಇರುವಾಗ ಕ್ರಿಸ್ತನ ಬಳಿಗೆ ಬರಬೇಕು. ಆತನಿಂದಲೇ ನಮಗೆ ಪರಿಹಾರ, ರಕ್ಷಣೆ ಎಲ್ಲವೂ ಸಿಗುತ್ತದೆ. ಆದ್ದರಿಂದ ದೇವರ ವಾಕ್ಯಕ್ಕನುಸಾರವಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಿಂದ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ
ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಮಗನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಪಾಪ ಕ್ಷಮಾಪಣೆಯನ್ನು ನೀಡಿದ್ದಿ. ಅದನ್ನು ನಾವು ಹೊಂದಿಕೊಂಡು ರಕ್ಷಣೆಯ ನಿರೀಕ್ಷೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡಬೇಕು ಎಂಬುದಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ಕರುಣಿಸು, ನಮ್ಮನ್ನು ಶುದ್ಧೀಕರಿಸು. ಬಿಡುಗಡೆಯ ಜೀವಿತದಲ್ಲಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರಿಗೆ ಬೇಕಾದಂಥ ಆತ್ಮನ ಬಲದೊಂದಿಗೆ ಸಂತೋಷವನ್ನು, ಕೃಪೆಯನ್ನು, ಪಾಪ ಕ್ಷಮಾಪಣೆಯ ನಿರೀಕ್ಷೆಯನ್ನು ಕೊಟ್ಟು ನೀನು ನಡೆಸಿ, ಆ ಮೂಲಕ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯಾರಿಗೆ ವೈದ್ಯನ ಅವಶ್ಯಕತೆ ಇಲ್ಲ ಎಂದು ಯೇಸು ಹೇಳಿದನು? ಯಾರಿಗೆ ವೈದ್ಯನ ಅವಶ್ಯಕತೆ ಇಲ್ಲ ಎಂದು ಯೇಸು ಹೇಳಿದನು? ಉತ್ತರ: ಆರೋಗ್ಯವಂತರಿಗೆ, ರೋಗಿಗಳಿಗೆ, ಪಾಪಿಗಳಿಗೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ. ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗಿಲು ನಾ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಇಬ್ಬರು ಯೇಸುವನ್ನು ಹಿಂಬಾಲಿಸಲು ಒಪ್ಪಿಗೆ ಕೇಳಿದ್ದು, ಅದಕ್ಕೆ ಯೇಸು ನೀಡಿದ ಉತ್ತರ. ಗದರೇನರು ಯೇಸುವಿಗಿಂತ ಹಂದಿಗಳನ್ನೇ ಬಯಸಿದ್ದು, ಪಾರ್ಶ್ವವಾಯು ರೋಗಿಗೆ ದೊರಕಿದ ಬಿಡುಗಡೆಯ ಆಶೀರ್ವಾದ, ಮತ್ತಾಯನ ಕರೆಯುವಿಕೆಯಲ್ಲಿ ಯೇಸು ಈ ಲೋಕಕ್ಕೆ ಬಂದ ಉದ್ದೇಶ ಎಲ್ಲವನ್ನೂ ನಾವು ತಿಳಿದುಕೊಂಡಿದ್ದೇವೆ. ಆದುದರಿಂದ ನಮ್ಮ ಕರೆಗೆ ವಿಧೇಯರಾಗಿ ವಿಶ್ವಾಸದ ಜೀವಿತವನ್ನು ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ದೇವರ ಆಶೀರ್ವಾದ ಹೊಂದಿ ಕರೆ ಮಾಡಲು ಮರೆತಿರುವಿರಾ? ನಾವು ನಿಮಗಾಗಿ ಪ್ರಾರ್ಥಿಸಲು ಸಿದ್ಧರಿದ್ದೇವೆ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.